ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಇವತ್ತಿನ ನನ್ನ ಹೊಸ ಟಾಪಿಕ್ ಬಂದು ಹಿಮ್ಮಡಿ ಬಿರುಕು ಅಂದರೆ ಕ್ರ್ಯಾಕ್ಡ್ ಹೀಲ್. ಇದು ಆಗಲಿಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಏನು ಪರಿಹಾರ ಅನ್ನೋದರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪಾದದಲ್ಲಿ ಚರ್ಮ ಬಿರುಕು ಬರ್ತಾ ಇದೆಯಾ? ಈ ಕಾಲು ಒಡೆಯುವುದು ಅಂತ ಹೇಳ್ತೀವಲ್ಲ, ಹಿಮ್ಮಡಿ ಭಾಗದಲ್ಲಿ ಕಾಲು ದಪ್ಪ ಆಗಿ ಒಳಗಡೆ ಬಿರುಕು ಬಂದು ನೋವು ಕಾಡುವಂತಹ ಸಮಸ್ಯೆ ಇರ್ತದೆ. ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕಾಲಲ್ಲಿ ನೋವು ಬರ್ತದೆ. ಅದು ಈ ಚಳಿಗಾಲದಲ್ಲಿ ಮನೆಯಲ್ಲಿ ಕೆಲಸ ಮಾಡುವಂತಹ ಹೆಂಗಸರಿಗೆ ಜಾಸ್ತಿಯಾಗಿ ಕಾಣಲಿಕ್ಕೆ ಶುರು ಆಗ್ತದೆ. ಈ ಕಾಲು ಒಡೆಯುವುದಿರ್ಬೋದು ಅಥವಾ ಬಿರುಕು ಬರೋದಿರ್ಬೋದು, ಈ ಸಮಸ್ಯೆ ಯಾಕೆ ಬರ್ತದೆ, ಯಾರಿಗೆ ಹೆಚ್ಚಾಗಿ ಬರ್ತದೆ ಮತ್ತು ಇದಕ್ಕೆ ನಾವು ಸುಲಭವಾಗಿ ಮಾಡುವಂತಹ ಮನೆ ಮದ್ದು ಏನು, ಇದು ನನಗೆ ಬರಬಾರ್ದು ಅಂದರೆ ನಾನೇನು ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ನಾವು ಈಗ ನೋಡೋಣ. ಮೊದಲಿಗೆ ನಮ್ಮ ಪಾದ ಯಾಕೆ ಹೊಡಿತದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ನಿಂತ್ಕೊಂಡಿರುವಾಗ ನಮ್ಮ ಇಡೀ ದೇಹದ ಭಾರ ಹಿಮ್ಮಡಿ ಮೇಲೆ ಬೀಳ್ತದೆ ಅಲ್ವಾ? ಮುಖ್ಯವಾಗಿ ಆ ಹಿಮ್ಮಡಿ ಚರ್ಮ ಏನಿದೆಯಲ್ಲ, ಅದು ಬೇರೆ ಚರ್ಮಕ್ಕಿಂತ ಬೇರೆ ಥರನೇ ಇರ್ತದೆ. ಅಂದರೆ ನಮ್ಮ ದೇಹದ ಬೇರೆ ಚರ್ಮದಲ್ಲಿ ಮಾಯ್ಶ್ಚರೈಸೇಷನ್ ಹೆಚ್ಚಿರ್ತದೆ, ಅಂದರೆ ಆಯಿಲ್ ಅಂಶ ಜಾಸ್ತಿ ಇರ್ತದೆ. ಆದರೆ ಹಿಮ್ಮಡಿಯಲ್ಲಿ ಅದು ತುಂಬ ಡ್ರೈ ಆಗಿರ್ತದೆ ಮತ್ತು ತೇವಾಂಶ ತುಂಬ ಕಮ್ಮಿನೇ ಇರುತ್ತೆ ಮತ್ತು ಮಾಯ್ಶ್ಚರೈಸೇಷನ್ ಕೂಡ ಇರಲ್ಲ. ಈ ಥರ ತೇವಾಂಶ ಕಮ್ಮಿ ಆಗ್ತಾ ಹೋದಾಗೆ ಆ ಹಳೆಯ ಚರ್ಮ ಏನಿರ್ತದೆ ನೋಡಿ, ದಪ್ಪ ಚರ್ಮ ಅಂತ ಹೇಳ್ತಾರಲ್ಲ ಹಿಮ್ಮಡಿಯಲ್ಲಿರುವಂತಹದ್ದು, ಅದು ಹೋಗೋದಿಲ್ಲ. ಹೀಗೆ ನಮ್ಮ ಹಿಮ್ಮಡಿ ಪಾದ ಏನಿದೆ ಗಟ್ಟಿ ಆಗ್ತಾ ಹೋದಾಗೆ ನಮ್ಮ ದೇಹದ ತೂಕ ಆ ಪಾದದ ಮೇಲೆ, ಹಿಮ್ಮಡಿ ಮೇಲೆ ಬಿದ್ದಾಗ ಅದು ಗಟ್ಟಿಯಾಗಿ ಅದು ಹೊಡಿಲಿಕ್ಕೆ ಶುರು ಆಗ್ತದೆ. ಇದರಿಂದಾಗಿ ಹಿಮ್ಮಡಿಯಲ್ಲಿ ಕ್ರ್ಯಾಕ್ಸ್ ಬರಲು ಕಾರಣವಾಗುತ್ತೆ. ಇನ್ನು ಕೆಲವರಿಗೆ ಬ್ಲಡ್ ಕೂಡ ಬರಬಹುದು, ತುಂಬ ಪೇನ್ ಕೂಡ ಇರಬಹುದು. ಸ್ಟಾರ್ಟಿಂಗಲ್ಲಿ ಹಿಮ್ಮಡಿ ಹೊಡೆತ ಕಂಡು ಬಂದು ಆಮೇಲೆ ಪೈನ್ ಸ್ಟಾರ್ಟ್ ಆಗಿ ಆಮೇಲೆ ಬ್ಲಡ್ ಬರುವಷ್ಟು, ವಿಪರೀತವಾಗಿ ನೋವಾಗುವಷ್ಟು ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವೇನು ಮಾಡಬೇಕು, ಈ ಥರ ಆಗೋದಕ್ಕಿಂತ ಮೊದಲೇ ನಾವು ಇದಕ್ಕೆ ಪ್ರಿಸ್ಕ್ರಿಪ್ಷನನ್ನು ಹುಡುಕಬೇಕಾಗ್ತದೆ. ಈ ಕಾಲು ಹೊಡೆಯೋದು ಏನಿದೆಯಲ್ಲ, ಅದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಯಾಕಂದರೆ ಚಳಿಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ಆದಷ್ಟು ತುಂಬ ಕಮ್ಮಿ ಇರುತ್ತೆ. ಇದರಿಂದಾಗಿ ತುಟಿ ಹೊಡೆಯೋದಿರ್ಬಹುದು, ಇದೇ ಥರ ಕಾಲು ಹೊಡೆಯೋದಿರ್ಬೋದು, ಈ ಥರ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ. ಜಾಸ್ತಿಯಾಗಿ ಹಿಮ್ಮಡಿ ಹೊಡೆತ ಹೆಂಗಸರ ಮೇಲೆ ಕಾಣ್ತದೆ ಅಂತ ಹೇಳಿದ್ವಿ. ಯಾಕೆ ಅಂತ ಹೇಳಿದರೆ, ಬೆಳಗ್ಗೆಯಿಂದ ಸಂಜೆ ತನಕ ಅವರು ಬರೀ ಕಾಲಲ್ಲಿ ಕೆಲಸ ಮಾಡೋದಿರಬಹುದು, ಆವಾಗ ಕಾಲಿಗೆ ಹೆಚ್ಚಾಗಿ ಒತ್ತಡ ಬಿದ್ದು ಚರ್ಮದ ಹಿಮ್ಮಡಿ ಹೊಡೆಯಲು ಪ್ರಾರಂಭವಾಗ್ತದೆ. ಇನ್ನು ಎರಡನೇದಾಗಿ ವಯಸ್ಸಾದವರಲ್ಲಿ ಸಹ ಈ ಚರ್ಮದ ಹೊಡೆತ ಅಂದರೆ ಹಿಮ್ಮಡಿ ಹೊಡೆತದ ಪ್ರಾಬ್ಲಮನ್ನು ನಾವು ನೋಡಬಹುದು. ಯಾಕಂದರೆ ವಯಸ್ಸಾದ ಹೋದಾಗೆ ನಮ್ಮ ಸ್ಕಿನ್ನಲ್ಲಿರುವಂತಹ ಇಲಾಸ್ಟಿಸಿಟಿ ಏನಿದೆಯಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಆವಾಗ ನಮ್ಮ ಚರ್ಮ ದಪ್ಪ ಆಗಲಿಕ್ಕೆ ಹೋಗಿ ಆಮೇಲೆ ನಮ್ಮ ಕಾಲು ಇರಬಹುದು ಅಥವಾ ಕೈ ಕಾಲು ಇರಬಹುದು, ತುಟಿ ಇರಬಹುದು, ಒಡೆಯುವಂಥ ಸಾಧ್ಯತೆಯನ್ನು ನಾವು ನೋಡಬಹುದು. ಮೂರನೇದಾಗಿ ಯಾರು ತುಂಬ ಹೊತ್ತು ನಿಂತ್ಕೊಳ್ತಾ ಇರ್ತಾರೆ ನೋಡಿ, ಅಂಥವರಿಗೆ ಕಾಲು ಹೊಡೆಯುವ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಟೀಚರ್ಸ್ ಆಗಿರಬಹುದು ಅಥವಾ ಅಂಗಡಿಯಲ್ಲಿ ನಿಂತ್ಕೊಂಡೇ ಕೆಲಸ ಮಾಡುವಂಥವರಾಗಿರಬಹುದು, ಇಲ್ಲಾಂದರೆ ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡೇ ಕೆಲಸ ಮಾಡುವಂಥವರು ಇರ್ಬೋದು. ಇಂಥವರಿಗೆ ಜಾಸ್ತಿಯಾಗಿ ಹಿಮ್ಮಡಿ ಹೊಡೆತ ನಾವು ನೋಡಬಹುದು. ಇನ್ನು ಹೇಳಬೇಕಂದ್ರೆ ತುಂಬ ಹೊತ್ತು ಬರೀ ಕಾಲಲ್ಲಿಯೇ ಹೊರಗಡೆ ಓಡಾಡೋರನ್ನು ಕೂಡ ನಾವು ನೋಡಬಹುದು. ಅಂಥವರಿಗೆ ಜಾಸ್ತಿಯಾಗಿ ಹಿಮ್ಮಡಿ ಹೊಡೆತವನ್ನು ಕಾಣಲಿಕ್ಕೆ ಸಿಗ್ತದೆ. ಇನ್ನು ನಾಲ್ಕನೇದಾಗಿ, ಇದು ಮೈನಾಗಿ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಡಯಾಬಿಟಿಸ್ ಸಮಸ್ಯೆ ಇರ್ಬೋದು, ಅಂಥವರಿಗೆ ಹಿಮ್ಮಡಿ ಹೊಡೆತದ ಸಮಸ್ಯೆಯನ್ನು ನಾವು ಕಾಣಬಹುದು. ಇನ್ನು ಕೆಲವರಿಗೆ ಚರ್ಮದ ಕಾಯಿಲೆ ಇರ್ತದೆ ನೋಡಿ, ಅಂಥವರಿಗೂ ಈ ಚಾನ್ಸಸ್ ಕಂಡುಬರುತ್ತೆ ಅಂತ ಹೇಳ್ಬೋದು. ಇವಾಗ ಹೇಳಿರುವಂತಹ ಇಷ್ಟೆಲ್ಲ ಪ್ರಾಬ್ಲಮ್ಗಳಿಗೆ 7 ಸುಲಭವಾದ ಮನೆ ಮದ್ದು ಬಗ್ಗೆ ನಾನಿವಾಗ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ಕಾಲನ್ನು ನೆನೆಸಿಟ್ಟು ಸ್ಕ್ರಬ್ ಮಾಡುವಂತಹದ್ದು. ಒಂದು ಬಕೆಟಲ್ಲಿ ಕಾಲು ಮುಳುಗುವಷ್ಟು ಬಿಸಿನೀರನ್ನು ತೆಗೆದುಕೊಂಡು ಅದರಲ್ಲಿ ಕಾಲನ್ನು ಇಟ್ಕೊಳ್ಬೇಕು. ಅದಕ್ಕೆ 1 ಚಮಚ ಕಲ್ಲುಪ್ಪನ್ನು ಹಾಕಬೇಕಾಗ್ತದೆ. ಈ ಕಲ್ಲುಪ್ಪಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಇರ್ತದೆ, ಇದು ನಮ್ಮ ಕಾಲಲ್ಲಿರುವ ಕೀಟಾಣುಗಳನ್ನು ತೆಗೆದು ಹಾಕ್ತದೆ. ಇದೇ ಥರ ಬೆಳಗ್ಗೆ 15 ನಿಮಿಷ ಮತ್ತು ಸಾಯಂಕಾಲ 15 ನಿಮಿಷ ನಿಮ್ಮ
ಕಾಲನ್ನು ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಏನಿರ್ತದೆ ನೋಡಿ ಅದು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನಿಮ್ಮ ಕಾಲು ಸಾಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸಾಫ್ಟ್ ಆದ ಕಾಲನ್ನು ನೀವು ಸ್ಕ್ರಬ್ ಮಾಡಬೇಕಾಗ್ತದೆ. ಮೈ ಉಜ್ಜುವಂತಹ ಬ್ರಷ್ ಆಗಿರಬಹುದು, ಬಟ್ಟೆ ಉಜ್ಜುವಂತಹ ಬ್ರಷ್ ಆಗಿರಬಹುದು, ಅಥವಾ ಕಾಲು ತೊಳಿಲಿಕ್ಕೇನೆ ಅಂತ ಒಂದು ಸ್ಟೋನ್ ಥರ ಸಿಗ್ತದೆ ನಿಮಗೆ. ಆ ಸ್ಟೋನನ್ನು ತೆಗೆದು ಅದರಲ್ಲಿ ಸ್ಕ್ರಬ್ ಮಾಡಬೇಕಾಗ್ತದೆ. ಇದರಲ್ಲಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿರುವಂತಹ ದಪ್ಪ ಸ್ಕಿನ್ ಏನಿದೆ ನೋಡಿ ಅದು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇದರಿಂದ ನಿಮ್ಮ ಕಾಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಮುಂದೆ ಕಾಲು ಹೊಡೆಯದೇ ಇರುವಂತೆ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಇನ್ನು ಎರಡನೇದಾಗಿ ನೀವು ಒಂದೊಳ್ಳೆ ಕೊಬ್ಬರಿ ಎಣ್ಣೆ ಇರ್ತದಲ್ಲ ಅದನ್ನು ಬಳಸಬೇಕಾಗ್ತದೆ. ನೀವು ಕೊಬ್ಬರಿ ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ನಿಮ್ಮ ಹಿಮ್ಮಡಿಗೆ ಮಸಾಜ್ ಮಾಡಿ, ಮಲಗೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಸಾಕ್ಸನ್ನು ಹಾಕಿ ಮಲ್ಕೊಳ್ಬೇಕಾಗ್ತದೆ. ಬೆಳಗ್ಗೆ ಎದ್ದು ಮತ್ತೆ ಅದನ್ನು ವಾಶ್ ಮಾಡಬೇಕಾಗ್ತದೆ. ಈ ಕೊಬ್ಬರಿ ಎಣ್ಣೆಯಲ್ಲಿ ನಮ್ಮ ತೇವಾಂಶವನ್ನು, ನಮ್ಮ ದೇಹದ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಶಕ್ತಿ ಇರ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವಂತಹ ಕೀಟಾಣುಗಳನ್ನು ಸಾಯಿಸುವಂತಹ ಒಂದು ಗುಣ ಕೂಡ ಈ ಕೊಬ್ಬರಿ ಎಣ್ಣೆಯಲ್ಲಿ ಇರ್ತದೆ. ಈ ರೀತಿ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡು ಸಾಕ್ಸ್ ಹಾಕೋದ್ರಿಂದ ನಿಮ್ಮ ಕಾಲಿನಲ್ಲಿರುವಂತಹ ತೇವಾಂಶವನ್ನು ಹೊರಗಡೆ ಹೋಗದ ಹಾಗೆ ಇದು ಕಾಪಾಡಿಕೊಳ್ತದೆ. ಇನ್ನು ಮೂರನೇದಾಗಿ ಒಂದು ಹಣ್ಣಾಗಿರುವಂತಹ ಬಾಳೆಹಣ್ಣು. ಹಣ್ಣಾಗಿರುವಂತಹ ಬಾಳೆಹಣ್ಣಿಗೆ 1 ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಥವಾ ಮಿಕ್ಸ್ ಮಾಡಿ ಅದನ್ನು ಆ ಮಿಕ್ಸ್ಚರನ್ನು ಹಿಮ್ಮಡಿ ಹೊಡೆದ ಜಾಗದಲ್ಲಿ ನೀವು ಪೇಸ್ಟ್ ಮಾಡಬೇಕು. ನೀವು ನೈಟ್ ಟೈಮಲ್ಲಿ ಮಾಡಬೇಕಾಗ್ತದೆ. ನೀವು ಮಲಗೋದಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಈ ಪೇಸ್ಟನ್ನು ಕಾಲಿಗೆ ಹಚ್ಚಿಕೊಂಡು ಬೆಳಗ್ಗೆ ವಾಶ್ ಮಾಡಬೇಕಾಗ್ತದೆ. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹಿಮ್ಮಡಿ ಡ್ರೈನೆಸ್ ಕೂಡ ಕಮ್ಮಿ ಆಗ್ತದೆ. ಇನ್ನು ನಾಲ್ಕನೆಯದಾಗಿ ಅರಶಿನ ಮತ್ತು ತುಪ್ಪ. ಅರಶಿನ ಮತ್ತು ತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಅದೇ ಥರ ಒಂದು ಸ್ಮೂತಿಯಾದ ಒಂದು ಪ್ಯಾಕನ್ನು ಮಾಡಿ ಅದನ್ನು ಕೂಡ ಆ ಮಿಕ್ಸ್ಚರನ್ನು ಕಾಲಿನ ಹಿಮ್ಮಡಿಗೆ ಹಚ್ಕೊಳ್ಬೇಕಾಗ್ತದೆ. ಅರಶಿನದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಇದು ಆ್ಯಂಟಿ ಬ್ಯಾಕ್ಟೀರಿಯಾಗಳಿಗೂ ಹೌದು. ಸೊ 1 ಚಮಚ ಅರಶಿನ ಮತ್ತು 1 ಚಮಚ ತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಡೆದಿರುವಂತಹ ಭಾಗಕ್ಕೆ ಹಚ್ಕೊಳ್ಳಿ. 10ರಿಂದ 15 ನಿಮಿಷ ಥರ ಈ ಪ್ಯಾಕನ್ನು ನಿಮ್ಮ ಹಿಮ್ಮಡಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಈ ಘೀ ಇದೆಯಲ್ಲ, ತುಪ್ಪ ಇದೆಯಲ್ಲ, ಅದರಲ್ಲಿರುವಂತಹ ಮಾಯ್ಶ್ಚರೈಸ್ ಕೂಡ ನಿಮ್ಮ ಹಿಮ್ಮಡಿಯನ್ನು ಹೀರ್ಕೊಳ್ತದೆ. ಇನ್ನು 5ನೇದಾಗಿ ಬೇವಿನ ಎಲೆ ಮತ್ತು ತುಳಸಿ ಎಲೆ, ಇದು ಎರಡನ್ನು ಚೆನ್ನಾಗಿ ಜಜ್ಜಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಹಚ್ಕೊಳ್ಬೇಕಾಗ್ತದೆ. ಬೇವಿನ ಸೊಪ್ಪಿನಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇರ್ತದೆ. ನಿಮ್ಮ ಕಾಲಿನಲ್ಲಿರುವಂತಹ ಕೀಟಾಣುಗಳನ್ನು ಸಾಯಿಸುವಂತಹ ಒಂದು ಶಕ್ತಿ ಇದರಲ್ಲಿ ಇರ್ತದೆ. ಇನ್ನು ತುಳಸಿಯಲ್ಲಿ ಒಂದು ಒಳ್ಳೆ ಸೂದಿಂಗ್ ಎಫೆಕ್ಟ್ ಕೊಡುವಂತಹ ಮತ್ತು ನಮ್ಮ ಚರ್ಮದಲ್ಲಿರುವಂತಹ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಎಫೆಕ್ಟ್ ಕೂಡ ಇದರಲ್ಲಿ ಇರ್ತದೆ. ಇದು ಕೂಡ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 15-20 ನಿಮಿಷಕ್ಕಿಂತ ಮುಂಚೆ ಹಚ್ಚಿಕೊಂಡು ಒಂದು ಪೇಸ್ಟ್ ಥರ ಮಾಡಿ ನಿಮ್ಮ ಕಾಲು ಹಿಮ್ಮಡಿಗೆ ಹಚ್ಕೊಂಡು ಮತ್ತೆ ಕಾಲು ವಾಶ್ ಮಾಡಿ ಮಲ್ಕೊಳ್ಬೇಕಾಗ್ತದೆ. ಇದರಲ್ಲಿ ನಿಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ಕೂಡ ನೀವು ಮುಂದುವರಿಸಬಹುದು, ಅಥವಾ ಒಂದೊಂದು ದಿವಸ ಒಂದೊಂದು, ಇವಾಗ ಹೇಳಿರುವಂತಹ ಇಷ್ಟು ಟಿಪ್ಸಲ್ಲಿ ಒಂದು ದಿವಸ ಆ ಮೆಥಡನ್ನು ಯೂಸ್ ಮಾಡಿ ಇನ್ನೊಂದು ದಿವಸ ಇನ್ನೊಂದು ಮೆಥಡನ್ನು ಯೂಸ್ ಮಾಡುವಂತಹದ್ದು ಕೂಡ ನೀವು ಮಾಡಬಹುದು. ಇನ್ನೂ ಒಂದು ಹೇಳಬೇಕಂತಂದರೆ ಅಕ್ಕಿ ಹಿಟ್ಟು ಇದೆಯಲ್ಲ, ಈ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟಿಗೆ 1 ಚಮಚ ಜೇನುತುಪ್ಪ ಮತ್ತು 1 ಚಮಚ ಹಾಲು, ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಪ್ಯಾಕನ್ನು ಹಿಮ್ಮಡಿಗೆ ಹಚ್ಕೊಂಡ್ರೆ ಒಳ್ಳೆ ಎಫೆಕ್ಟ್ ಕೂಡ ನೀವು ಇದರಿಂದ ನೋಡಬಹುದು. ಅಕ್ಕಿ ಹಿಟ್ಟು ಏನಿದೆಯಲ್ಲ, ಒಳಗಡೆ ಇರುವ ಕಾಲಿನ ಒಳಗಡೆ ಇರುವಂತಹ ಎಕ್ಸ್ಟ್ರಾ ಡೆಡ್ ಸ್ಕಿನ್ ಇದೆಯಲ್ಲ ಅದನ್ನು ತೆಗೆದು ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ನೀವು ಫೈನಲ್ ಆಗಿ ಹೇಳಬೇಕಂತ ಹೇಳಿದರೆ ಆಲೋವೆರಾ ಜೆಲ್. ಈ ಆಲೋವೆರಾ ಜೆಲ್ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಫ್ರೆಶ್ ಆಗಿರುವಂತಹ ಆಲೋವೆರಾವನ್ನು ತಗೊಂಡು ಅದನ್ನು ಮಾಯ್ಶ್ಚರೈಸರ್ ಆಗಿ ನಿಮ್ಮ ಹಿಮ್ಮಡಿಗೆ ಹಚ್ಕೊಂಡ್ರೆ ನೀವು ಏನು ಕಳೆದುಕೊಂಡಿರುವಂತಹ ಎಲ್ಲ ಮಾಯ್ಶ್ಚರೈಸರ್, ನಿಮ್ಮ ಹಿಮ್ಮಡಿಯ ಮಾಯ್ಶ್ಚರೈಸರ್ ನಿಮಗೆ ಇದರ ಮೂಲಕ ಕಂಪ್ಲೀಟಾಗಿ ಸಿಗ್ತದೆ. ಮತ್ತು ಒಡೆದಿರುವಂತಹ ನಿಮ್ಮ ಕಾಲೇನಿದೆಯಲ್ಲ ಅದರ ಗುಣ ಆಗಲಿಕ್ಕೆ ನಿಮಗೆ ಇದು ತುಂಬ ಅನುಕೂಲವಾಗಲಿಕ್ಕೆ ಹೆಲ್ಪ್ ಆಗ್ತದೆ.
ಇವಾಗ ನಾನು ಹೇಳಿರುವಂತಹ ಈ 7 ಮನೆಮದ್ದುಗಳಲ್ಲಿ ಯಾವುದಾದ್ರೂ ಒಂದನ್ನು ಕಂಟಿನ್ಯೂಯಸ್ ಆಗಿ ಮಾಡ್ಬೋದು, ಅಥವಾ ಒಂದು ದಿವಸ ಒಂದು ಈ ಥರನೂ ನೀವು ಮಾಡ್ಬೋದು. ಈ ಥರ ಮಾಡೋದ್ರಿಂದ ಸುಲಭವಾಗಿ ಮನೆಯಲ್ಲೇ ನೀವು ನಿಮ್ಮ ಕಾಲಿನ ಹಿಮ್ಮಡಿ ಹೊಡೆತವನ್ನು ಸರಿ ಮಾಡಿಸ್ಕೊಳ್ಬಹುದು. ನಾನು ಹೇಳಿರುವಂತಹ ಈ ಮನೆಮದ್ದಲ್ಲಿ ನಿಮ್ಮ ಕಾಲು ಹೊಡೆತ ಸರಿಯಾಗಿಲ್ಲ, ಆರಾಮಾಗ್ತಿಲ್ಲ, ಇದಕ್ಕಿಂತನೂ ಸಿವಿಯರ್ ಆಗಿ ತುಂಬಾ ಜಾಸ್ತಿ ಇದೆ ಅಂತ ಏನಾದರೂ ನಿಮಗೆ ಅನಿಸಿದರೆ ಆವಾಗ ಬೇಗನೆ ಡಾಕ್ಟರಿಗೆ ತೋರಿಸಿ. ಅವರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಕೆಲವೊಂದು ಹೈಡ್ರೇಟಿಂಗ್ ಕ್ರೀಮ್ ಇರ್ಬೋದು ಅಥವಾ ಆಯಿಂಟ್ಮೆಂಟ್ ಇರ್ಬೋದು, ಇಂಥದ್ದು ಏನಾದರೂ ಪ್ರಿಸ್ಕ್ರಿಪ್ಷನನ್ನು ಅವರು ಕೊಡ್ಬೋದು ನಿಮಗೆ. ಅದರಲ್ಲಿ ಇರುವಂತಹ ಕೆಮಿಕಲ್ನಿಂದ ನಿಮ್ಮ ಚರ್ಮ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ಕೆಲವರಿಗೆ ಕಾಲು ತುಂಬಾ ಇನ್ಫೆಕ್ಷನ್ ಆಗಿರ್ತದೆ, ಅಂಥವರಿಗೆ ಆ್ಯಂಟಿಬಯೋಟಿಕ್ ಕ್ರೀಮ್ ಕೂಡ ಅವರು ಕೊಡ್ತಾರೆ. ಇನ್ನು ತುಂಬಾ ಜಾಸ್ತಿ ಇದೆ ಅಂದರೆ ಇನ್ನು ಕೆಲವರಿಗೆ ಕಾಲು ಒಳಗಿಂದ ಹೊಡೆದು ನೀರು ಬರ್ತಾ ಇರ್ಬೋದು ಅಥವಾ ರಕ್ತ ಬರ್ತಾ ಇರಬಹುದು. ಇಂತಹ ಸಮಸ್ಯೆ ಇದ್ದರೆ ನಾವು ನಿರ್ಲಕ್ಷ್ಯ ಮಾಡಲೇಬಾರ್ದು. ಇಲ್ಲ ಅಂದರೆ ಇದು ಒಳಗಡೆಯಿಂದನೇ ಇನ್ಫೆಕ್ಷನ್ ಜಾಸ್ತಿ ಆಗಿ ಬೇರೆ ಸಮಸ್ಯೆ ಆಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಅಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಒಂದು ಒಳ್ಳೆಯ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಈ ಸಕ್ಕರೆ ಕಾಯಿಲೆ ಇದ್ದಾಗ ಅಥವಾ ಥೈರಾಯ್ಡ್ ಸಮಸ್ಯೆ ಇರುವಾಗ ನಾವು ಈ ಹಿಮ್ಮಡಿ ಹೊಡೆತದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಲೇಬಾರ್ದು. ಯಾಕಂದರೆ ಇನ್ ಫ್ಯೂಚರಲ್ಲಿ ಡಯಾಬಿಟಿಸ್ ಅಲ್ಸರ್ ಕೂಡ ಆಗಬಹುದು. ಸೊ ಈ ರೀತಿ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಆದಷ್ಟು ಬೇಗ ಡಾಕ್ಟರಿಗೆ ಹೋಗಿ ಸರಿಯಾದ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ಇನ್ನು ನೆಕ್ಸ್ಟ್ ಹೇಳಬೇಕಂತ ಹೇಳಿದರೆ, ಈ ಕಾಲು ಹೊಡೆತ ನಮ್ಗೆ ಆಗಬಾರ್ದು ಅಂತಹ ನಾವೇನು ಮಾಡಬೇಕು, ನಮಗೆ ಕಾಲು ಹೊಡೆತ ಬರಲೇಬಾರ್ದು ಅಥವಾ ಬಂದಿದ್ದರೆ ನಾವೀಗ ಸರಿ ಮಾಡ್ತಾ ಇದ್ದೀವಿ, ಪ್ರಿಸ್ಕ್ರಿಪ್ಷನ್ ಮಾಡ್ತಾ ಇದ್ದೀವಿ, ಇದು ಕಂಟಿನ್ಯೂವೇ ಚೆನ್ನಾಗಿ ಕ್ಲೀನಾಗಿರಬೇಕು ಅಂತಂದರೆ ನಾವು ಏನು ಮಾಡಬೇಕು, ನಮ್ಮ ಹಿಮ್ಮಡಿ ಏನಿದೆ ನೋಡಿ ಅದನ್ನು ಡೈಲಿ ನಾವು ಸ್ಕ್ರಬ್ ಮಾಡಬೇಕು, ಎಕ್ಸ್ಪ್ಲೈಟ್ ಮಾಡಬೇಕು. ಆಮೇಲೆ ಒಂದು ಒಳ್ಳೆಯ ಮಾಯ್ಶ್ಚರೈಸರ್ ಇರಬಹುದು ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು, ಚೆನ್ನಾಗಿ ಹಚ್ಕೊಂಡು ನೀಟಾಗಿ ಇಟ್ಕೊಳ್ಬೇಕಾಗ್ತದೆ. ನಿಮ್ಮ ದೇಹದ ತೂಕ ಏನಿದೆಯಲ್ಲ ಅದು ಹೆಚ್ಚಾಗದಂತೆ ನೀವು ನೋಡ್ಕೊಳ್ಬೇಕಾಗ್ತದೆ. ಸರಿಯಾದ ಚಪ್ಪಲ್ ಅಥವಾ ಶೂವನ್ನು ನೀವು ಹಾಕಬೇಕಾಗ್ತದೆ. ಹಿಮ್ಮಡಿಗೆ ಕುಷನ್ ಕೊಡುವಂತಹ ಒಂದು ಹಿಮ್ಮಡಿ ಕಾಣುವಂಥದ್ದಲ್ಲ, ಹಿಮ್ಮಡಿ ಮುಚ್ಚಿರುವಂತಹ ಒಂದು ಹೊರಗಡೆ ಹೋಗುವಾಗ ಹಿಮ್ಮಡಿಗೆ ಮುಚ್ಚಿರುವಂತಹ ಒಂದು ಚಪ್ಪಲಿರಬಹುದು, ಅಂಥದ್ದನ್ನು ನೀವು ಹಾಕಬೇಕಾಗ್ತದೆ. ಜಾಸ್ತಿಯಾಗಿ ಯಾರೆಲ್ಲ ಬರಿಕಾಲಲ್ಲಿ ಓಡಾಡ್ತೀರ ನೋಡಿ ಅಂತಹವರು ಬರಿಕಾಲಲ್ಲಿ ಓಡಾಡೋದನ್ನು ನೀವು ಕಮ್ಮಿ ಮಾಡಬೇಕಾಗ್ತದೆ. ಈ ರೀತಿಯಾದಂತಹ ಕೆಲವೊಂದು ಮುಂಜಾಗ್ರತೆಯ ಕ್ರಮವನ್ನು ನೀವು ಕೈಗೊಳ್ಳಬೇಕಾಗ್ತದೆ. ಈ ಥರ ಮಾಡೋದ್ರಿಂದ ನಿಮ್ಮ ಕಾಲನ್ನು ನೀವು ಒಡಿದೇ ಇರುವಂತಹ ರೀತಿಯಲ್ಲಿ ನೀವು ನೋಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ.